ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆ ಜೋರಾಗಿದೆ. ದೆಹಲಿಯ ಕೆಂಪುಕೋಟೆ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸಿಸಿ ಕ್ಯಾಮೆರಾ ಮೂಲಕ ಇಡೀ ಪ್ರದೇಶದ ಮೇಲೆ ನಿಗಾ ಇರಿಸಲಾಗಿದ್ದು, ಕೆಂಪುಕೋಟೆ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಮೇಲ್ವಿಚಾರಣೆ. ಸಿಸಿಟಿವಿ ನಿಯಂತ್ರಣ ಕೊಠಡಿಯಿಂದ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ. ನಾಳೆ ಮಹತ್ವದ ದಿನ. ಈ ಹಿನ್ನೆಲೆಯಲ್ಲಿ ಕೆಂಪುಕೋಟೆ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಈ ರೀತಿ ಸಿಸಿಟಿವಿ ಹಾಕಿ ಮೇಲ್ವಿಚಾರಣೆಯನ್ನು ನಿಯಂತ್ರಣ ಕೊಠಡಿಯಿಂದ ನಿರಂತರವಾಗಿ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಜರುಗಬಾರದು ಅನ್ನುವಂತಹ ದೃಷ್ಟಿಯಿಂದ ಇಡೀ ಪ್ರದೇಶದ ಮೇಲೆ ನಿಗಾ ಇರಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆ ಭಾರಿ ಜೋರಾಗಿರೋದ್ರ ಜೊತೆಗೆ ನಿಯಂತ್ರಣ ಕೊಠಡಿಯಿಂದ ಪ್ರತಿಯೊಂದು ಸ್ಥಳದ ಪರಿಶೀಲನೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಲ್ಲೂ ಯಾವುದೇ ಸಮಸ್ಯೆಗಳಾಗಬಾರ್ದು, ಯಾವುದೇ ದುಷ್ಟ ಶಕ್ತಿಗಳು ಇಲ್ಲಿ ಸಮಸ್ಯೆಗಳನ್ನು ತಂದೊಡ್ಡೋದಕ್ಕೆ ಕಾರಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಿಗಿ ಭದ್ರತೆ. ದೆಹಲಿ ಕೆಂಪುಕೋಟೆಯ ಸುತ್ತಮುತ್ತ ಭಾರಿ ಭದ್ರತೆ ಮತ್ತು ಪರಿಶೀಲನೆಯ ಎಲ್ಲ ವ್ಯವಸ್ಥೆ ಮಾಡಿ ನಿಗಾ ಇರಿಸಲಾಗ್ತಾ ಇದೆ. ಇನ್ನು ಭರ್ಜರಿ ಪೊಲೀಸ್ ಬಂದೋಬಸ್ತ್ ಸ್ವಾತಂತ್ರ್ಯ ದಿನಾಚರಣೆಗೆ ರಾಜ್ಯದಲ್ಲೂ ಕೂಡ 8:15 ಮಾಣಿಕ್ ಷಾ ಮೈದಾನ ಪ್ರವೇಶ ಕಡ್ಡಾಯ. ತಡವಾಗಿ ಬಂದ್ರೆ ಮೈದಾನಕ್ಕೆ ಪ್ರವೇಶನೇ ಇಲ್ಲ. ಜೊತೆಗೆ ತಪಾಸಣೆಗೆ ಮೆಟಲ್ ಡಿಟೆಕ್ಟರ್ ವ್ಯವಸ್ಥೆ. 15 ದಿನಗಳಿಂದ ಮೈದಾನದ ಸುತ್ತ ಭಾರಿ ಭದ್ರತೆಯನ್ನ ಇರಿಸಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾ ಇರಿಸಲಾಗ್ತಾ ಇದೆ. ಜೊತೆಗೆ ಸುತ್ತಮುತ್ತಲಿನ ಹೋಟೆಲ್, ಲಾಡ್ಜ್ಗಳಲ್ಲೂ ಕೂಡ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಭದ್ರತೆಗೆ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಮೈದಾನದ ಸುತ್ತ 110 ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಿದ್ದಾರೆ. 7 ಕೆಎಸ್ಆರ್ಪಿ ತುಕಡಿ, 4 ಅಗ್ನಿಶಾಮಕ ವಾಹನ, 3 ಆಂಬ್ಯುಲೆನ್ಸ್, ಗರುಡ ಪಡೆ ಇವೆಲ್ಲ ನಿಯೋಜನೆಯಾಗಿದೆ. ಸಂಚಾರ ನಿರ್ವಹಣೆಗೆ ಪ್ರತ್ಯೇಕವಾದಂತಹ ಪೊಲೀಸ್ ತಂಡವನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇರೋದ್ರಿಂದ ಬೇಗ ಬನ್ನಿ ಇರುವಂತಹ ಮನವಿ ಮಾಡಿದ್ದಾರೆ. ಮಾಣಿಕ್ ಷಾ ಪರೇಡ್ ಗ್ರೌಂಡ್ ಸೆಕ್ಯೂರಿಟಿ ವ್ಯವಸ್ಥೆ, ಇನ್ನೊಂದು ಸುತ್ತಮುತ್ತ ಏರಿಯಾದಲ್ಲಿ ಏನೇನು ಸೆಕ್ಯೂರಿಟಿ ವ್ಯವಸ್ಥೆ ಅದು 2 ಭಾಗದಲ್ಲಿದೆ. ಪರೇಡ್ ಗ್ರೌಂಡ್ ಅಲ್ಲಿ ನಾವು ವಿಶೇಷವಾಗಿ ಸಿಸಿಟಿವಿ ಮತ್ತು ಏನು ಎಂಟ್ರಿ ಪಾಯಿಂಟ್ಸ್ ಇದೆ ಗ್ರೌಂಡ್ ಅಲ್ಲಿ, ಪ್ರತಿಯೊಂದು ಎಂಟ್ರಿ ಪಾಯಿಂಟ್ಸ್ ಅಲ್ಲಿ ಮೆಟಲ್ ಡಿಟೆಕ್ಟರ್ ಮುಖಾಂತರ ಎಂಟ್ರಿ ಇದೆ. ಬೇರೆ ಬೇರೆ ಪಾಸಸ್ ವ್ಯವಸ್ಥೆ ಮಾಡಲಾಗಿದೆ. ಅದು ಆಲ್ರೆಡಿ ಪಾಸಸ್ ಮತ್ತೆ ಎಲ್ಲೆಲ್ಲ ಪಾಸಸ್ ಡಿಸ್ಕ್ರಿಪ್ಷನ್ ಇದೆ. ಆಯಾ ಪಾಸಸ್ ಅವರು ಆಯಾ ಗೇಟ್ ಅಲ್ಲಿ ಮಾತ್ರ ಬರಬೇಕು. ಮತ್ತೆ ಕಡ್ಡಾಯವಾಗಿ 8 ಕಾರ್ ಒಳಗೆ ಎಲ್ಲರೂ ಸ್ಟೇಡಿಯಂ ಯಾರು ಬರಬೇಕಾದ್ರೆ ಅವರು ಬರಬೇಕಾಗಿದೆ. ಯಾಕಂದ್ರೆ ಟ್ರಾಫಿಕ್ ಡೈವರ್ಷನ್ಸ್ ಸುಮಾರು ಇದೆ. ಅದು ಆಲ್ರೆಡಿ ಅಡ್ವೈಸರಿ ನಾವು ಕೊಡ್ತೀವಿ ಈಗ. ಸೊ ಇಲ್ಲಿ ಯಾರು ಬರ್ತಾರೋ ಅದು ನಮ್ಮ ಪಾಸಸ್ ಕೂಡ ಕೊಡಲಾಗಿದೆ. ಸ್ಪೆಷಲಿ ಪಾರ್ಟಿಸಿಪೇಷನ್ ಯಾರು ಮಕ್ಕಳು ಅವ್ರ ತಂದೆ ತಾಯಿ, ಟೀಚರ್ಸ್ ಅವರೆಲ್ಲರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಡಿಸೈಡ್ ಮಾಡಿ ಇಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಸೆಕ್ಯೂರಿಟಿ ವೈಸ್ ನಾವು ಸೆಕ್ಟರ್ ವೈಸ್ ನಾವು DCPs, ACPs, ಇನ್ಸ್ಪೆಕ್ಟರ್ಸ್ ಆಯಾ ಸೆಕ್ಟರ್ ಅವರೆಲ್ಲ ನೋಡ್ಕೊಳ್ತಾರೆ.